ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀವಿ. ಇಲ್ಲಿ ಕೇಳ ವೆಲ್ಕಮ್ ಟು ಮೈ ಚಾನಲ್ ಬ್ಲಾಗ್. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೋಹಿತ್ ಆರ್ ವ್ಲಾಗ್ಸ್. ಕುಶಾಲ್ ಟೀ ಸ್ವಲ್ಪ ಎಣ್ಣೆ ಹೊಡೆದೋಗ್ತಾರೆ ಆಗ್ತಾವಲ್ಲ ಸ್ವಲ್ಪ. ಇವತ್ತು ಚಿಕನ್ ತಿಂದ್ಮೇಲೆ ಇನ್ನೂ ಹೆಂಗಾಡ್ತಾನೋ. ಇವತ್ತೇನು ಮಾಡ್ತಾ ಇದೀವಿ ಅದನ್ನು ಹೇಳಿ ನೀವು. ಆಚೆ ಕಡೆ ಇವತ್ತು ಔಟ್ಡೋರ್ ಕಷ್ಟಪಟ್ಬಿಟ್ಟು ಒಂದು ಮದುವೆ ಅಟೆಂಡ್ ಮಾಡಿದೆ. ಅದಾದ್ಮೇಲೆ ಇದೊಂದು ಸ್ವಲ್ಪ ಐಟಮ್ಸ್ ಥರ ಕೇಳಿದ್ರು, ಐಟಮ್ಸ್ ಥರ ತಂದ್ಕೊಟ್ಟಿದ್ದೀನಿ. ಅಲ್ಲ ಔಟ್ಡೋರ್ ಕುಕಿಂಗ್ ಅಂತ ನಮ್ಮದು ಬಾಯ್ಸ್, ನಮ್ಮ ಗ್ಯಾಂಗ್ದು, ನಮ್ಮ ರೋಹಿತ್ ಬಾಸ್ ಅವರು ನೆನ್ ತೋರಿಸು, ನಾನು ಮಾತಾಡ್ತೀನಿ. ಅದ ಫೋಕಸ್ ಮಾಡಿರೋದು ನಿಮಗೆ ನನಗೆ ಇಷ್ಟ ಆಯಿತು. ಸೊ ಅದು ಯೂಸ್ ಮಾಡಿಕೊಂಡು ನಾವು ಒಲೆ ಹಚ್ಚಿ ಬೆಂಕಿ ಹಚ್ಚಿ ಕಬಾಬ್ ಮಾಡ್ತೀವಿ. ಔಟ್ಡೋರ್ ಕಬಾಬ್. ಇವಾಗ ನಾವು ಮಾಡ್ತಾ ಇರೋದು ಫಸ್ಟ್ ಲಿಕ್ಕಿ ಅಣ್ಣ, ನನ್ನ ತಮ್ಮ ಕುಶಾಲು. ಬಾರೋ ಇಲ್ಲಿ ಕೊಡಕ್ಬಿಡ. ಇವನು ಸಣ್ಣ ಪುಟ್ಟದ ಹೆಲ್ಪ್ ಮಾಡ್ತಾರೆ, ನೀರು ಕೊಡೋ ಅಂಥದ್ದು ಅದು ಇದು. ಅಲ್ಲೊಬ್ರು ಹೋಗ್ತಾ ಇದ್ದಾರೆ ಬೆಂಕಿ ಹಚ್ಚೋರು ಅವರು. ಇವಾಗ ನಮಗೆ ಮೇಜರ್ ಕುಕ್ ಆಗಿರುವ ಸುಹಾಸಣ್ಣವರು. ಹೇಳಿ ಬಾಯ್, ಹೇಳಿ ವ್ಲಾಗ್ಗೆ. ಹಾಯ್ ವಾಟ್ಸಪ್. ಇವರೇ ಇವಾಗ ಮೈನ್ ಶೆಫು ನಮಗೆ. ವೆಲ್ಕಮ್ ಟು ಅನದರ್ ಬ್ಲಾಗ್ ಆಫ್ ರೋಹಿತ್. ಅಲ್ಲ, ನೀವಿವಾಗ ಮೈನ್ ಶೆಫ್ ನಮಗೆ. ನಾನು ಮೈನ್ ಶೆಫ್. ಹೌದು. ಏನು ಮಾಡ್ತಾ ಇದೀವಿ ಇವತ್ತು ನೀವೇ ಹೇಳಿ. ನಾನು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ, ರೋಹಿತ್ ಕಬಾಬ್ ಮಾಡ್ತಾನಂತೆ, ಇನ್ನೊಬ್ರು ಸಾಂಬಾರು ಮಾಡ್ತಾರೆ, ಇನ್ನೊಬ್ರು ಫ್ರೈ ಮಾಡ್ತಾರೆ. ಸೊ ಇವತ್ತೆಲ್ಲ ಗೆಟ್ ಟುಗೆದರ್ ಆಗಿದೆ ಮನೆಯಲ್ಲಿ. ಸೊ ಆಚೆ ಕಡೆ ಮಾಡ್ತಾ ಇದೀವಿ. ಅದನ್ನು ಫ್ರೈ ಮಾಡೋಣ. ಫಿಶ್ ಇದೆ, ಫಿಶ್ ಇದೆ ಅದರಲ್ಲಿ. ಯಾವ್ದ್ರಲ್ಲಿ ಫಿಶ್ ಇದೆ? ಸುಹಾಸಣ್ಣವ್ರು ಆಲ್ರೆಡಿ ಇಲ್ಲಿ ಮನೆ ತಗೊಂಡ್ಬಿಟ್ಟಿದ್ದಾರೆ. ನಮ್ಮ ಅತ್ತಿಗೆ ಇಲ್ಲಿದ್ದಾರೆ. ಮಚ್ಚಿ ಇಲ್ವಂತೆ ಅದಕ್ಕೆ, ಅದನ್ನ ಇವಾಗ ಮುರಿಸ್ಬೇಕು. ಸುಹಾಸಣ್ಣವ್ರು ಆಲ್ರೆಡಿ ಸುಹಾಸಣ್ಣ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ನೈಫ್ ಫುಲ್ ಏನು ಔಟ್ಡೋರ್ ಕುಕಿಂಗ್ ತಾನೇ ಸುಹಾಸಣ್ಣ ಇದು? Outdoor cooking, it's an official outdoor cooking, bro. And it's been so many years since we have cooked like this. So we are doing that after so many years, and this will be a wonderful experience for all of you. Please watch until end. ಏನಣ್ಣ? ಏನಿಲ್ಲಪ್ಪ, ನೆನ್ನೆ ವಿರಾಟ್ ಕೊಹ್ಲಿ ಬರ್ಡೇ ಆಯ್ತಲ್ಲ. ನೆನ್ನೆ ಅಲ್ಲ, ಮೊನ್ನೆ ಕರ್ದಿದ್ದ, ಸ್ವಲ್ಪ ಬಿಸಿ ಇದ್ದ. ನೆಕ್ಸ್ಟ್ ಟೈಮ್ ಅದು ಯಾರು ಡಾಕ್ಟ್ರು ಬಂದು ಇದು ಬಿರಿಯಾನಿಗೆ ಡಿವೈಡ್ ಮಾಡಿದ್ದಾರೆ, ಇದು ಕಬಾಬ್ ಡಿವೈಡ್ ಮಾಡಿದ್ದಾರೆ. ಇದನ್ನು ಮತ್ತೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ನಾನು ಎಲ್ಲ ಕೆಲಸ ಯಾರ್ಯಾರಿಗೆ ಏನೇನು ಅಂತ ಹಂಚ್ತಾ ಇದ್ದೀನಿ ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ. ದೊಡ್ಡಮ್ಮ ಅದು ಒಂದು ಕೆಲಸ ಅಲ್ವಾ, ಹಂಚೋದನು ತಿರ್ಗಾ ಮಾಡ್ಸೋದನು. ಈ ಥರ ಮಾಡಿದ ಗೈಡೆನ್ಸ್ ನಂದಷ್ಟೇ. ಲೀಡರ್ ಕ್ಯಾಪ್ಟನ್, ತಿರ್ಗಾ ಇನ್ನೊಂದೇನಂತಾರೆ ಕ್ಯಾಪ್ಟನ್. ತಿರ್ಗಾ ಅವರ ಒಂದು ಟೀಮ್ನ ಅವ್ರ ಫ್ರೆಂಟಿಂದ ಇದು ಮಾಡ್ತಾರಲ್ವಾ. ಇದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವಾಗ. ಅದಕ್ಕೆ ಬೇಗ ಹಚ್ಚಿ. ಇದು ಏನು ಕತ್ಗೆ? ಇದು ಬಿರಿಯಾನಿಗ? ಇದು ಅಲ್ಲ, ಸಾಂಬಾರಿಗೆ ಅನ್ಸುತ್ತೆ. ಬಿರಿಯಾನಿಗೆ ಹೌದು. ಪಾತ್ರೆ ಇಟ್ಬಿಡೋದ? ಇಟ್ಟಿದ್ದೀನಲ್ಲ, ನಾನು ಎಣ್ಣೆ ಹಾಕ್ಬೇಕು ಅಂತಾನೆ ಪಾತ್ರೆ ಇಟ್ಟಿರೋದು. ಯಾಕತ್ತೆ ಏನಾಗ್ತಾ ಇದ್ರೆ ಹೇಳಾಕಿ. ಆಯಿಲ್ ಅಯ್ಯೋ ಎಲ್ಲ ಸೋರೋಗಿದೆ. ಸೋರೋಗಿದ್ಯಾ? ಹಾಕಿ ಇರ್ಲಿ. ಇಲ್ಲ ದೊಡ್ಡಮ್ಮ, ಕರೆಕ್ಟ್ ಆಗಿದೆ. ಏನಿಲ್ಲ ಮತ್ತೆ ಸಾಕಾಯಿತು. ಎಲ್ಲ ಹಚ್ಕೊಂಡಿದ್ದಾಗಿದೆ. ಮೆಣಸಿನ್ಕಾಯಿ ಚಿಲ್ಲೀಸ್ ಮಾತ್ರ ಲಾಸ್ಟ್ ಹಚ್ಕೊತಾ ಇದ್ದೀವಿ. ಸೊ ಅದು ಹಚ್ಚಿದಾದ್ಮೇಲೆ ಚಿಕನ್ನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಏನಾಗ್ತಾ ಇದ್ರೆ ಹೇಳಿ. ಆನಿಯನ್ ಹಾಕ್ಲಾ? ಮಾಮೂಲಿ ಕೈಯಿಂದ ಆನಿಯನ್ ಹಾಕ್ತಾ ಇದ್ದು ಟೇಸ್ಟ್ ಹೆಂಗೆ ಬರುತ್ತಾ? ಒಂದು ಫೋನ್ ಕೊಡಿ ಅಲ್ಲಿ, ಅದೇನು ಹಾಕೋದು. ರೋಹಿತ
ಇದು ವಾಶ್ ಆಗಿದೆಯಾ? ಅದು ಬಿರಿಯಾನಿ ತಗೊಳ್ಬೋದು. ಪರವಾಗಿಲ್ಲ, ಹಂಗೆ ಇರಲಿ. ಇದು ಮೆಣಸಿನ್ಕಾಯಿ ಹಾಕ್ಬಿಟ್ಟೆ ನಾವು. ಗ್ರೀನ್ ಚಿಲ್ಲಿ. ಕಬಾಬ್ಗೆ ಇದು ಅಲ್ಲ, ಇದು ಬಿರಿಯಾನಿಗೆ ಅದು ಅಷ್ಟಿಲ್ವ ಇನ್ನೊಂದನ್ನ? ಒಬ್ಬರು ಬಿಟ್ಟು ಚಿಕನ್ನ ಬಿರಿಯಾನಿ ಅಲ್ಲಿ ಬರ್ತಿಬೇಕು. ಅಲ್ಲ ಅಲ್ಲೇ ಬರ್ತೀವಿ, ಅಲ್ಲೇ ಶುಂಠಿ ಪೇಸ್ಟ್ ಬೇಕಲ್ವಾ? ಅಲ್ಲೇ ಬರ್ತೀವಿ. ಇನ್ನೊಂದ್ಸಲ ನೀರು ಕೊಡೋಣ. ತೆಗೆದಾಕಿ, ಅದು ರಿಮೂವ್ ಮಾಡ್ಬಿಡಿ. ಇರಲಿ ಬಿಡು, ಇಲ್ಲ ಪೂರ್ತಿ ಹಾಕಿ. ಕೊತ್ತಂಬರಿ ಪುದೀನ ಬೇಕು. ಇವಾಗ ಇಲ್ಲಿ ಸುವಾಸಣ್ಣ ಅವ್ರು ಇದು ಮಾಡ್ತಾ ಇದ್ದಾರೆ, ಲಿಕ್ಕೇಳವ್ರು ಇಲ್ಲಿ ವಾಷಿಂಗ್ ಮಾಡ್ತಾ ಇದ್ದಾರೆ. ಚಿಕನ್ ವಾಷಿಂಗ್ ಹಾಕ್ಲಾ? ಒಂದ್ಸಲಿ ತೊಳೆದ್ರಾ? ಇದು ಅದನ್ನ ಕಟ್ ಮಾಡ್ಬೇಕು, ತಡಿಯೋ ಶಾಲ್ ನೀಟಾಗೆ ಸಣ್ಣದಾಗೆ. ಟೊಮೆಟೊ ಕೊಡ, ಟೊಮೆಟೊ ಹಾಕ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಚಿಕನ್ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಲಾಸ್ಟ್ ಟೊಮೆಟೊ. ಇಲ್ಲ 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 ಅಣ್ಣ, ಕಟ್ ಮಾಡಬೇಕು ಅಂತಿದ್ದಾನಲ್ಲ ಅವನು. ಇಲ್ಲ ಕಟ್ ಮಾಡೋದೇನಿಲ್ಲ, ಹಾಕಿ. ಬೇಡ ಕಟ್ ಮಾಡೋದು. ಹಾಕ್ಲಾ? ಇರಲಿ ನೋಡಮ್ಮ, ಬೇಯುತ್ತೆ. ಒಲೆ ಅಲ್ವಾ, ಚೆನ್ನಾಗಿ ಇದಾಗುತ್ತೆ. ಗೆಟ್ ಟುಗೆದರ್ 2.2 ಇದು. ನೋಡಮ್ಮ, ಟೀ ಕುಡಿತಾ ಇದ್ದೀರಾ? ಲಾಸ್ಟಿಗೆ ಹಾಕ್ತಾರೆ, ಬೆಂದೋಗ್ಬಿಡುತ್ತೆ ಅದು. ಇಲ್ಲ ಬೆಂಡು ಚೆನ್ನಾಗಿರುತ್ತೆ. ಯಾವ ಸ್ಟೈಲ್ ಮಾಡ್ತಾ ಇರೋದು ಇವತ್ತು ಸುವಾಸಣ್ಣ? ಅಂಬೂರ್, ದೇಸಿ ಅಂಬೂರ್. ಒಂಚೂರು ಉಪ್ಪು ಕೊಡಿ. ಉಪ್ಪು ಬರಲಿ, ಒಂದು ಪ್ಲೇಟ್ ಉಪ್ಪು. ಆ್ಯಕ್ಚುಲಿ ಮತ್ತೆ ಇದರಲ್ಲಿ ಎಷ್ಟು ಪಾವು ಮಾಡ್ಬೋದು ಅಂದರೆ 8 ಪಾವು ಆಗುತ್ತಾ? 8 ಪಾವಲ್ಲ, ಸಾಲ್ಟ್ ಹಾಕ್ತಾ ಇದ್ದಾರೆ ಸುವಾಸಣ್ಣವರು. ಸಾಕಾಗುತ್ತಲ್ವಾ ಅತ್ತೆ? ಇಲ್ಲ, ಇನ್ನು ಹಾಕ್ಬೇಕಾ ಉಪ್ಪು? ಸಾಕು ಆಮೇಲೆ ನೀರು ಹಾಕಿದ್ಮೇಲೆ ಹಾಕ್ತೀನಿ ಬಿಡ್ರಿ. ಸಾಕು ಹೇಳ್ರಿ. ಇದೆ ನಿಕ್ಕೇಣ, ಅದನ್ನ ನೀಟಾಗಿ ಹಚ್ಬೇಕು. ಚಿಕ್ಕದಾಗೆ ತೊಳೆದು ಕೊಡ್ರಿ ಅಣ್ಣ, ನಾನು ಕಬಾಬ್ಗೆ ಹಾಕ್ತೀನಿ ಎಲ್ಲ. ಮತ್ತೆ ಚಿಕ್ಕದಾಗಿ ಹಚ್ಕೊಟ್ಬಿಡ್ರಿ, ಅದನ್ನು ತೊಳೆದಿಕ್ಕೆ ಅಣ್ಣ, ತೊಳೆದು ಕೊಡ್ತಾ ಕಬಾಬ್ ಮಿಕ್ಸಿಂಗ್ ಮಾಡಿಬಿಡೋದು ಅಷ್ಟೇ. ಅಷ್ಟೇನಾ? ಇದನ್ನು ಬೇಕು. ಇವಾಗ ಏನಾಗ್ತಾ ಇದೀವಿ ಸುವಾಸಣ್ಣ? ಗರಂ ಮಸಾಲ ಎಷ್ಟು ಸ್ಪೂನು? ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಗರಂ ಮಸಾಲ. ಓಕೆ, ನೆಕ್ಸ್ಟ್ ಅತ್ತೆ ತಗೊಳ್ಳಿ, ಇದು ತಗೊಳ್ಳಿ ಇದು ಅತ್ತೆ ಇದು ತಗೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಗರಂ ಮಸಾಲ, ಚಿಲ್ಲಿ ಪೌಡರ್, ಇದು ಎಷ್ಟು? ಇದು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಸುವಾಸನೆ ಹಾಕಿದ್ದಾರೆ. ಅಯ್ಯಯ್ಯಪ್ಪ, ತಿರುಗಿಸಿ ಟರ್ಮರಿಕ್ ಕುಶಾಲ್ ಅಷ್ಟೇ ತಗೋಬೋ ಒಳಗಡೆ. ಅಂಬೂರ್ ಸ್ಟೈಲ್ ಇವತ್ತು. ಹೆಂಗುದು ಅಲ್ಲೊಂದು ಆಟ ಇದ್ದಿದ್ರೆ ಪಕ್ಕದಲ್ಲಿ ಹಳೇದು. ಹಾ ಮಾಮ, ಇನ್ನೂ ಉರಿ ಜಾಸ್ತಿ ಮಾಡ್ಬೇಕಲ್ಲ? ಹೌದಾ? ಸಾಕ ಇಷ್ಟು ಆಗಲ್ಲ ಮಾಮ? ಅದು ಯಾವ್ದು ರೈಸು? ಆಗುತ್ತೆ ಇದರಲ್ಲಿ. ಆಗಲ್ಲ ಇದು. ಸುಹಾಸಿ ಸಾಕಾಗುತ್ತಾ? ಇನ್ನ ಬೇಕು ಅನ್ಸುತ್ತೆ, ಎಲ್ಲರೂ ತಿಂತೀವಿ. ಪೌಡರ್ ತಂದಿದ್ದೀವಿ, ದೇಸಿ ಕಬಾಬ್ ಪೌಡರ್, ಲೂಸ್ ಕಬಾಬ್ ಪೌಡ್ರು ಸ್ಪೆಷಲ್ಲು. ಸೊ ಇವಾಗ ಇದನ್ನು ಯೂಸ್ ಮಾಡ್ಕೊಂಡು ಕಬಾಬ್ ಮಾಡೋದು. ಬನ್ನಿ ಯಾವ ಥರ ಮಾಡ್ತೀವಿ ಅಂತ ನೋಡೋಣ. ಕೇಳ ಎಲ್ಲಿಂದ ತಂದ್ರಿ ಇದು? ಅಂಗಡಿಯಿಂದ ತಂದೆ.
ಹೆಂಗಿದೆ ಅಂಗಡಿ ಅಲ್ಲೇ ಪಕ್ಕದಲ್ಲಿ ಹೆಂಗಿದೆ ಕಬಾಬ್ ಪೌಡ್ರ್ ಇದು? ಎಲ್ಲ ಮಿಕ್ಸ್ ಮಾಡಿಲ್ಲ, ಇಲ್ಲ ಮಿಕ್ಸಿಂಗ್ ಆಗಿಲ್ಲ. ಅವಾಗ್ಲಿಂದ ಮಾಡ್ತಾ ಇದ್ದೀರಾ, ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮದು? ಒಳಗಡೆ ಏನಾಗ್ತದೆ ಅಂತ ನೋಡ್ಕೊಂಬರೋಣ ಬಾ ಒಂದ್ಸರಿ. ಹೌದಡವ. ಕುದೀತಾ ಇದೆ ಈಗ, ಬಿರಿಯಾನಿ ರೆಡಿ ಆಗ್ತಾ ಇದೆ ಎಲ್ಲ ಚಿಕನ್. ಹಲೋ ಕುಶಾಲ್. ಎಲ್ಲ ಪೆಪ್ಪರ್, ಕರಿಮೆಣಸು, ಕಾಳುಮೆಣಸು. ಬಟ್ ಅದು ವೈಟ್ ಕಲರ್ ಇದೆ. ಅಲ್ಲ ದೊಡ್ಡಮ್ಮ, ಅದಕ್ಕೆ ಇದು ಏನಂತಾರೆ ರೈಸ್ ಫ್ಲೋರ್. ಇದು ರೈಸ್ ಫ್ಲೋರ್ ಏನಿದೆ ಕುಶಾಲ್ ಅದರಲ್ಲಿ? ಅದರಲ್ಲಿ ಅದೇ ಖಾರದ ಪುಡಿ, ಗರಂ ಮಸಾಲ, ಮತ್ತು ಧನಿಯಾ ಪೌಡ್ರು, ಪೆಪ್ಪರ್ ಒಳಗಡೆ ಪೌಡ್ರು ಹೋಗೋಣ ಹಾಗೆ ಈಗ. ಮತ್ತು ಜೀರಿಗೆ ಪುಡಿ. ಸೈಡಿಗೆ ಹೋಗಿ ಮೇಯ್ನು ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು ಇವರಿಬ್ಬರೇ, ನಮ್ಮ ಅತ್ತೆ ನಮ್ಮ ಮಾಮ. ಇಬ್ಬರು ಪಿಲ್ಲರ್ ಇದ್ದಂಗೆ, 2 ಪಿಲ್ಲರ್ ಇದ್ದಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮೋಟಿವೇಶನಲ್ ಕಿಂಗ್ ಲಿಕ್ಕೇಣ ಅವ್ರು ಇಲ್ಲಿದ್ದಾರೆ. ಇಲ್ಲಿ ಅವರ ಅಸಿಸ್ಟೆಂಟ್ ಆದ ಕುಶಾಲ್ ಇದ್ದಾರೆ. ಮೋಟಿವೇಟ್ ಆದಾಗೆಲ್ಲ ಡಿಮೋಟಿವೇಟ್ ಮಾಡೋರು ಇವರು. ಡಿಮೋಟಿವೇಟರ್ ಕಿಂಗ್ ಕುಶಾಲ್ ವಿತ್ ಮೋಟಿವೇಟರ್ ಕಿಂಗ್ ಲಿಖಿತ್ ಬ್ರೋ. ಅದಕ್ಕೋಸ್ಕರ ಡಿಮೋಟಿವೇಟ್ ಆಗಿದ್ದೀನಿ. ಡಿಮೋಟಿವೇಟರ್ ಬೇರೆಯವ್ರ ಜೊತೆ ಹೋಗ್ಬಿಟ್ರೆ ಇನ್ನೂ ಅಲ್ಲ, ನೀನು ಕುಶಾಲ್, ನೀನು ದೊಡ್ಡ ಡಿಮೋಟಿವೇಟರು. ಏನಂತೀರಾ ಕುಶಾಲ್? ನಾನು ನೋ ಕಮೆಂಟ್ಸ್. ಕುಶಾಲ್ ಲವ್ ಸ್ಟೋರಿ ಬಗ್ಗೆ ಒಂದು ಲಾಗ್ ಮಾಡೋಣ. ಸಿಂಪಲ್ ಅವನು. ಲಿಖೇಡ ಗೊತ್ತು. ಸೈಡ್ ಸಿ. ಸಂಜು ಮತ್ತು ಆ ಗೀತಾ ಮೂವಿ ನೋಡಿರ್ತೀರ ಎಲ್ಲರೂ. ಹಾ, ಕುಶಾಲ್ ಮತ್ತು ಲಿಖೇಡ ಫಾಸ್ಟ್ ಮಾಡಿ ನೋಡ್ತಾರೆ. ಇದೇನು ಕಬಾಬ್ಗ ಇದು? ಇದು ಫುಲ್ ಮಸಾಲಾ ಕಬಾಬ್ ಇವತ್ತು ನೋಡಿ. ಅಲ್ಲ ಏನು ಅಲ್ಲ, ಸಣ್ಣಗೆ ಇದು ಮಾಡ್ಬಿಟ್ಟಿದ್ರೆ ಹೆಚ್ಚಿಬಿಟ್ಟಿದ್ರೆ ಎಲ್ಲ. ಗಿರೀಶ್ ಮಾಮ ಅವರು ಗಾಯತ್ರಿ ಅವ್ರು ಹಚ್ಕೊಟ್ರದು. ಇದನ್ನ ವಾಶ್ ಮಾಡೋಣ. ಇದನ್ನ ಈಗ ವಾಶ್ ಮಾಡಬೇಕು. ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಬೀಳಿ ಹಾಂ ಸಾಕು. ಹಾಂ, ಇದನ್ನ ಇಲ್ಲಿ ತೊಳಿಬಾರ್ದು, ಆ ಕಡೆ ತೊಳಿಬೇಕು. ನೀಟಾಗಿ ತೊಳಿಬೇಕು. 3 ಸಲ 4 ಸಲ ತೊಳಿಬೇಕು. ಆಮೇಲೆ ಚಿಕನ್ ವೈಟ್ ಆಗ್ಬಿಡುತ್ತೆ. ಸಾಕ್ಬಿಡ್ಬೇಕು. ಚಿಕನ್ ಜಾಸ್ತಿ ತೊಳೆದ್ರೆ ಚಿಕನ್ ವೈಟ್ ಆಗೋಗ್ಬಿಡುತ್ತೆ. ಹೌದು. ಅದ್ರ ಮೇಕಪ್ಪೇ ರೆಡ್ ಕಲರು, ಅದೆಲ್ಲ ಹೋಗುತ್ತೆ. ಕಟ್ ಮಾಡಬೇಕು ಪೀಸ್. 2 ಪೀಸ್ ಮಾಡಿ. ಎಷ್ಟಾಗಿದೆ? ಒಂದು 50% ಆಗಿದೆ ಲೈಟಾಗೆ. ಇನ್ನೂ ಆಗಬೇಕು. ಕಟ್ ಮಾಡಿಕೊಡ್ರಿ. ಗಮ್ ಅಂತ ಇದೆ ಸೋಸಣ. ಸ್ಮೆಲ್ ಮಾತ್ರ ಈಗಲೇನಾ? ಓ ಕ್ರೇಜಿ. ಒಂದು ಸ್ಪೂನ್ ಇಸ್ಕೊಂಬಿಡೋದು. ಸ್ಪೂನಾ? ಸ್ಪೂನ್ ಬೇಕು. ಇವಾಗ ಲಿಕ್ಕೇಣವರು ಸ್ಪೆಷಲ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿದ್ದಾರೆ. ಕೇಳ ಏನಿದು? ಇದು ಸಕ್ಕದಾಗಿರೋಂಥದ್ದು ಕಬಾಬ್ ಪೌಡ್ರ್. ಇದು ವೈಟಿಗಿದೆ, ಇವಾಗ ಕಲಿಸಿದಾಗ ರೆಡ್ ಆಗುತ್ತೆ. ಖಂಡಿತ ಆಗುತ್ತೆ. ಧೃತಿ ಹಾಕಿದ್ರೆ ಅದು ಧೃತಿ ಕಬಾಬ್ದು. ಹಾಂ, ಇಲ್ಲಿ ಏನು ಮಾಡ್ತಿರೋದು? ಕಬಾಬ್ ವಾಶ್ ಮಾಡ್ತಿರೋದ? ಕಬಾಬ್ ಕಲಿಸ್ತಾ ಇದ್ದಾರೆ. ಕಬಾಬ್ ಕಳಿಸ್ತಿಲ್ಲ ಕಣೋ. ಕಲಿಸ್ತಾ ಇದ್ದಾರೆ, ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ ಕಬಾಬ್ನ. ಅದು ಅಷ್ಟಷ್ಟು ಚಿಕ್ಕದಾಗಿ ಬೇಡ. ಈಗ 2 ಪೀಸ್ ಮಾಡಿದ್ರೆ ಸಾಕು. ಮಾಡಿಲ್ವಾ? ಅಲ್ಲ ನನ್ನ ಕಡೆ ತಿರ್ಕೊಡ್ತಾ ಕುತ್ಕೊಳಕ್ ಆಗ್ತಿಲ್ವಾ? ದೇಶ್ ಇಂಟರ್ನ್ಯಾಷನಲ್ ಶೆಫ್ ಲೆವೆಲ್. ಆಗಿಲ್ವಾ ಇನ್ನು ಬಿರಿಯಾನಿ? ಅಣ್ಣ ಇನ್ನೊಂದು ಹಾಕಿ ಮೊಟ್ಟೆ. ಇನ್ನೊಂದು ಹಾಕ್ಬಿಡೋಣ? ಹಾಂ, 2 ಮೊಟ್ಟೆನಾ? 2 ಮೊಟ್ಟೆ ತಂದಿರೋದು. ಒಂದು ಸಾಕು ಆ್ಯಕ್ಚುಲಿ. ನೊರೆ ಬರುತ್ತೆ ಜಾಸ್ತಿ. ಬಿರಿಯಾನಿಗೆ ಹೊಡೆದು ಹಾಕ್ಬಿಡ್ರಿ ಅಂತೀನಿ ಅದಕ್ಕೆ. ನೀನು ಸಸ್ ಮೊಟ್ಟೆ ಹಾಕ್ತೀವಿ. ಒಂದು ಮೊಟ್ಟೆ ಹಾಕ್ಬಿಟ್ರೆ ಬಿರಿಯಾನಿಗೆ ಆಗಿದೆ. ಅನ್ನದ ಜೊತೆಗೆ ಏನಿದೆ ಅಂತ ಸಾಂಬಾರು ಆಗಿದೆ ಕೇಳು. ನೋಡ ಸೌಂಡ್ ಹೆಂಗೆ ಬಂತು ಕೇಳ ನೋಡಿದ್ರ? ಸ್ವಲ್ಪ ನೀರು ಜಾಸ್ತಿನೇ ಹಾಕಿರು, ಕಮ್ಮಿ ಹಾಕಿದ್ರೆ ನಡೆಯಲ್ಲ. ಹೌದಾ? ನೀರು ಕೊಡಮ್ಮ ನಂಗೆ. ಕುಡಿಯಕ್ಕೂ ತಮ್ಮ ಹಂಗೆ ಮಮ್ಮಿ ಮಾಡ್ತೀವಿ ಸಸ್, ನೀವು ಮಾಡಿಲ್ಲ ಅಂತ.
ಏನು ಕ್ರೇಜಿ ಬರ್ತಾ ಇದೆ ಇಲ್ಲಿ ಕೇಳೋಣ. ಕ್ರೇಜಿ ಬಂದಿರುತ್ತೆ ನೋಡಿ ಈಗ. ನೀರೇ ಬಾ 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 ದೇಸಿ 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 ಬಾಯ್ ರೋಹಿತ್ ದೇಸಿ ದೇಸಿ ಬಾಯ್ ಕುಶಲೋ ಲವರ್ ಬಾಯ್ ಲಿಖಿತ್ ಕ್ರೇಜಿ ಬಾಯ್ ನಾಟ್ ಕ್ರೇಜಿ ಬಾಯ್ ಯಾವ ಬಾಯ್ ರಾಕಿ ಬಾಯ್ ರಾಕಿ ಬಾಯ್. ಅದು ಸಾಫ್ಟು ಟೆಂಡರ್ನೆಸ್ ಹೆಂಗಿರುತ್ತೆ ಗೊತ್ತಾ ಇದೀಗ. ಮ್ಯಾರಿನೇಟ್ ಮಾಡ್ತೀರಾ? ಯಾರೋ ಗೊತ್ತಿಲ್ಲ, ಮಾನಸದ ಇರ್ಬೋದು. ಹುಳಿಯಿಂದದ ಅಭ್ಯಾಸ ಹುಳಿ ಬಿಡಿ ಸಾಕ ಅಷ್ಟೇನಾ? ಇನ್ನೊಂದ್ಸಲ ಅಂಗಡಿ ಹೋಗ್ಬೇಕು ನೀನು. ಕಾಲ್ ಲೀಟರ್ ಆಗಿದ್ದು ದೊಡ್ಡಮ್ಮ. ಬಂದಿರ ಮೊಟ್ಟೆ ತಗೋಬರ್ಗೋ ಅದಕ್ಕೆ. ಯಾವ ಸಿಪ್ಲಿಕ್ಕಿನ ಸೋಸ್ ಮಾಮನ್ ಕೊಡಗು. ಸೋಸಣ ಮೊಸರು ಕಾಲು ಲೀಟ್ರ್ ಪೂರ್ತಿ ಹಾಕಿದ್ರಾ? ಇನ್ನು ಹಾಕ್ಬೇಕಾ ಅಥವಾ ಹಿಂಗೆ? ಅಂದರೆ ಅದು ಇದಣ, ಅದು ಇದು ಸೊಸೈಟಿ ಅಕ್ಕಿ, ಅದು ನೆಂದಕ್ಕೆ ಆಗುತ್ತೆ. ಹೇಳ್ತಾವ ಸಾಕು. ಮತ್ತು ಅದನ್ನು ತೆಕ್ಕೊಟ್ಬಿಡ್ರಿ, ಹಾಕ್ಬಿಡೋಣ. ಇದಾಯ್ತು, ಕಳಿಸ್ಬಿಡಿ ಫಸ್ಟ್. ಆಗಿದೆ. ಹ್ಞೂ ಅಲ್ಲ, ಆಗಿದೆ, ಅದು ಬೆಂದಿದೆ. ಇದು ಇಷ್ಟವರೆಗೂ ಬೇಯಿಸಿದ್ನಲ್ಲ ಮಮ್ಮಿ, ಬೆಂದಿದೆ ಅಲ್ವಾ ಅದು? ಟೆಂಡರ್ ಚಿಕನ್. ಹಾಕ್ತೀವಿ. ನೋಡಮ್ಮ, ಇದಾಗೋಗುತ್ತೆ. ನಿಮಗೆ ಸೆಂಡ್ ಮಾಡ್ತೀನಿ ಹೇಳಿದ್ದೆ. ಅದೇ ಒಂಚೂರು ಧನಿಯಾ ಕೊಡ್ರಿ. ಎಲ್ಲ ಮಸಾಲ ಲಾಸ್ಟಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡಿರಿ. ಪಾಸ್ ಬಟನ್, ಪಾಸ್ ಸ್ಟಾಪ್. ಅಲ್ಲಿ ಮುಚ್ಚಿದೆ, ಇವತ್ತು ಅಲ್ಲಿ ಮುಚ್ಚಿದೆ. ಹೇಳು, ಅಲ್ಲಿ ಮುಚ್ಚಿದೆ. ವಾಟರ್ ಆ್ಯಡ್ ಮಾಡೋದ ಇದಕ್ಕೆ ಸೋಸಣ? ಫುಲ್ಲು ಹೊಗೆ ಅಲ್ವಾ? ಫುಲ್ ಇವತ್ತು ಸ್ಟ್ರಗಲ್ಸ್ ಸೋಸಣಗೆ. ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ವಿ ಗೋನಾ ಹ್ಯಾವ್ ಎ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ ಬಿರಿಯಾನಿ. ನೀರು, ವಾಟರ್ ಪ್ಲೀಸ್. ಸ್ಟಿರ್ ಮಾಡ್ತಾ ಇದ್ದಾರೆ. ಇದು ಸ್ಪೂನ್ ಇಸ್ಕೋ ದೊಡ್ಡ ಮಾತ್ರ ಅದು. ಮಾಮೂರೆಲ್ಲ ದಮ್ಮ ಆಗ್ತಾ ಇದ್ದಾರೆ ಇಲ್ಲಿ. ಮಾಮ ಇನ್ನೂ ಸ್ವಲ್ಪ ಹಾಕಿ. ಎಷ್ಟೊತ್ತಾಗಬೇಕು ಮಾಮ ದಮ್ಮಿದು? ಅಷ್ಟೇ ದಮ್ಮು? ಫುಲ್ ಇವಾಗ ದಮ್ 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 ಜಮ್ ಬಿರಿಯಾನಿ. ಅದಕ್ಕೇನಾ ಜಮ್ ಸೌದೆ ಬಿರಿಯಾನಿ. ಆಲ್ರೆಡಿ 15 ಮಿನಿಟ್ಸ್ ಬಿಟ್ಟಿದ್ದೀವಿ ದಮ್ಮಾಗೋದಕ್ಕೆ. ಇವಾಗ ತೆಗಿಬೇಕು. ಓಕೆನಾ? ತೆಗಿತೀರಾ ಇವಾಗ? ತೆಗಿರಿ. 15 ಮಿನಿಟ್ಸ್ ಆಗಿದೆ ದಮ್ಮಾಕಿ. ತೆಗಿರಿ. ಬಟ್ಟೆ ತಗೊಬರ ಕುಶಾಲ್. ಬಟ್ಟೆ ತಗೊಬರೋ. ಇದರೊಳಗೆ ತೆಗಿ. A few moments later. ಇವಾಗ ತೆಗಿತಾ ಇದ್ದಾರೆ ಧೈರ್ಯವಾಗಿ. ಅಮ್ಮ ಕಾಲ್ ಮೇಲೆ ಬೀಳ್ಸ್ಕೊಂತೀರಾ? ಮಾಮ ಗಣೇಶನ್ ಮಾಡೋ ಅಂದರೆ ಅವ್ರ ಅಪ್ಪನ ಮಾಡ್ಬಿಟ್ಟೈತಿ ಇವಾಗ. ಫುಲ್ ಥ್ರೆಟ್ಟಲ್ಲಿ ಐತಿದ್ದು ಬಿರಿಯಾನಿ. ಇವಾಗ ಮಾಡ್ತಾ ಇದೀವಿ. ಮಾಮ ಹುಷಾರು, ಕೈ ಹುಷಾರು ಮಾಮ. ಇಲ್ಲ ಇಡಿ.
ಲಿಕ್ಕೇಣ ಕಮಾನ್. ಇದು ಕಬಾಬ್ ಹಾಕಕ್ಕೆ ಏಯ್ ಬಾಯ್. ಜೊಲ್ಲೆ ಸೊಳ್ಳೆ ಸೊಳ್ಳೆ ಜೊಲ್ಲೆ ಅಂತ ಪಟಾಕಿ ತಗೊಂಬೋಗು, ತೆಗೀರಿ ಅಣ್ಣ. ಪಟಾಕಿ ತಗೊಂಬೋಗು. ಸೊಳ್ಳು ಸೊಳ್ಳು ಏನ್ ಕುಡಿತಿರೋದು? ಎಣ್ಣೆ ಹಾಕ್ಬಾರ್ದಿತ್ತು, ಮನಸ ಒಳಗಡೆ ಹೋಯ್ತು. ಇರ್ಲಿ ಇರ್ಲಿ ಇರ್ಲಿ. ಕಬಾಬ್ ರೆಡಿ ಇಲ್ಲ, ಎಲ್ಲ ಕಲ್ಸಿರಲ್ಲ. ಸ್ಪೂನ್ ಇದೆಯಾ? ಎಂಜಾಯ್ ಮಾಡಿ. ಒಂದು ಸ್ಪೂನ್ ತಗೊಳಮ್ಮ, ಆಗಿದೆಯಾ ಅಣ್ಣ? ಏನಿರಿ ಗಮ್ ಅಂತ ಇದೆ, ರೈಸ್ ಗಮ್ ಅಂತ ಇದೆ. ಇಲ್ಲ ಅದೇ ಅಂತೇಳಿ ಆಗಿದ್ದಂಗಿದೆ ಬಿಡು, ಇನ್ನೇನು ಮಸಿ ಆಗುತ್ತೆ ಮಸಿ ಆಗುತ್ತೆ ಮಸಿ ಆಗುತ್ತೆ, ಎಳಿಬೇಡ. ಕೊಡ್ತಾ ಇದ್ದಾರೆ. ಇಲ್ಲ ಲಿಖಿತ ಹೇಳ್ತಾನೋ, ಲಿಖಿತ ಲಿಕ್ಕೇಣ ಹೇಳ್ತೀರಾ? ಸ್ಮೆಲ್ ಅಂತೂ ಆಲ್ರೆಡಿ ಡೆಡ್ಲಿ ಸ್ಮೆಲ್ ಬರ್ತಿದೆ. ಖಾರ ಇದೆಯಾ? ಯಾವ ಥರ ಇದೆ? ಬಿಸಿ ಸಕ್ಕತ್ತಿದೆ. ಚೆನ್ನಾಗಿ ದೃಷ್ಟಿ ಆಗಿದೆ, ಮಸೀನೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದೆಯಾ? ಕ್ರೇಜಿ? ಇಸ್ ಇಟ್ ಕ್ರೇಜಿ? 10 out of 10. ಕ್ರೇಜಿ ಸೋಸಣ. ಓ ಕ್ರೇಜಿ ಬಿರಿಯಾನಿ ಮಾಡಿಬಿಟ್ಟಿದ್ದಾರೆ ಇವತ್ತು. ಕಬಾಬ್ ಹಾಕಿ ಎಣ್ಣೆ. ಇದು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್. ದಿಸ್ ಈಸ್ ಅವರ್ ಬಾಂಡ್ಲಿ ಟು ಫ್ರೈ ದಿಸ್ ಚಿಕನ್. ತೆಗಿರಿ, ಎಣ್ಣೆ ತೆಗಿತಾ ಇದ್ದಾರೆ ಮಾಮವರು. ನಗದ್ ನೋಡಿ ಹೆಂಗೆ ನಗಿತಾ ಇದ್ರು. ಮಜ್ಜಿಗೆ ಪ್ಯಾಕೆಟ್ ಹೇಳ್ದಂಗೆ ಹೇಳಿದ್ರು. ಮಜ್ಜಿಗೆ ಪ್ಯಾಕೆಟ್ ಇಲ್ದಂಗೆ ಹೇಳಿದ್ರು ಮಾಮವರು. ತೆಗೀರಿ ಮಾಮ, ತೆಗಿರಿ ಮಾಮ, ಅಲ್ಲ ಕೀಳ್ರಿ, ಏನಾಗಲ್ಲ. ತೆಗಿರಿ. ಕೀಳ್ರಿ ಕೀಳ್ರಿ ಕೀಳ್ರಿ, ವಿಡಿಯೋ ಮಾಡ್ತೇನೆ ಕೀಳ್ರಿ. ಬಾ 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 ಬಾ. ಓ ಬಾಂಡ್ಲಿ ಫುಲ್ ಹೀಟ್ ಆಗಿದೆ. ಏಯ್ ಪ್ರೀತು ದುಡ್ಡು ಕೊಡೋ 100 ರೂಪಾಯಿ ಕೊಟ್ಟ. ಎಣ್ಣೆ ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದಾರೆ. ಪಟ್ 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 ಅನ್ನ ಕಟ್ ಮಾಡ್ಬೇಕು ಇವಾಗ. ಇಟ್ಕೋಬೇಕಾ? ಯಾರು ನೆನೆಸಿತ್ತು? ಇವರೇ ನೆನೆಸ್ಬಾರ್ದು. ಮಾನಸವಾದ ಅಕ್ಕಿ ತೊಳೆದು ಅನ್ನ ಮಾಡಿರಲ್ಲ, ಪುಳಿಯೋಗರೆ ಮಾಡ್ತೀನಿ ಅಂತ ಮುದ್ದೆ. ಪುಳಿಯೋಗರೆ ಪಲಾವ್ ಎಲ್ಲ ಚೆನ್ನಾಗಿರುತ್ತೆ. ಈಗ ಮಂಡಾಗೈತೆ ಮಾವ ಚಾಕು. ಹೊಸ ಚಾಕು ಮೊನ್ನೆ ತಂದಿರೋದು, ಮಾನಸರೇ ಮಂಡ ಮಾಡಿರೋದಂತೆ. ಇದರಲ್ಲಿ ಪೇಪರ್ ಕಟ್ ಮಾಡ್ತಾರ. ಇವಾಗ ಮಾಮವರು ಬಾಂಡ್ಲಿಗೆ ಎಣ್ಣೆ ಹಾಕ್ತಾ ಇದ್ದಾರೆ. ಕುತ್ಕೊಂಡು ಜಗಳಾಡ್ತಾರೆ. ಅದಕ್ಕೆ ಚಾಕು ಇಟ್ಕೊಂಡು ಮೊನ್ನೆ ತಂದಿರೋ ಚಾಕು ಯಾಕೆ ಮಾನಸ ಗಟ್ಟಾಗಲ್ಲ ಅಂದರೆ ನಾನೇ ಮಾಡಿರೋದೊಂದು. ಯಾಕೆ ನೀತಿ ಜಗಳಾಡ್ತಾರೆ ಚಾಕು ಇಟ್ಕೊಂಡು. ಓ ಯಾರು? ಇವರೇ ಎಲ್ಲರೂ 3 ಜನ. ಹಾಕಿ ಹಾಕಿ ಇನ್ನು ಹಾಕಿ ಹಾಕಿ ಮಾಮ, ಫುಲ್ ಹಾಕಿ. ಇಲ್ಲ ಇಲ್ಲ ಹಾಕಿ ಮಾಮ, ಫುಲ್ಲು ಜಾಸ್ತಿ ಬೇಡ. ಇದಾಗುತ್ತೆ ಹೇಳೋದು. ಅಲ್ಲ ಆಗಲ್ಲ ಮಾಮ, ಹಾಕಿ ಮಾಮ, ಬೇಗ ಆಗೋಗ್ಲಿ, ಇನ್ನು ಲೇಟ್ ಆಗುತ್ತೆ. ಹಾಕಿ ಫುಲ್ ಹಾಕಿ, ಆಗೋಗ್ಲಿ ಅದು. ಹಾಕಿ ಮಾಮ, ಆಗುತ್ತೆ ಹೇಳು ಅಷ್ಟು. ಇವಾಗ ಎಣ್ಣೆ ಹಾಕಿದ್ದಾರೆ ಮಾಮವರು. ಸೊ ದಿಸ್ ಇಸ್ ಅವರ್ ಮ್ಯಾರಿನೇಟೆಡ್ ಚಿಕನ್ ಕಬಾಬ್. ಚಿಕನ್ ಕಬಾಬ್ ಚಿಕನ್. ಕೆಲಸಕ್ಕೆ ಕೈ. ಓ ಇದಾ? ಅಲ್ಲೇ ಇದೆ ಅದು. ಕಬಾಬ್ ಸ್ಪೆಷಲಿಸ್ಟ್ ಲಿಕ್ಕಿ ಅಣ್ಣ. ಕಬಾಬ್ ಮಾಡೋದು ಬರಲ್ಲ ಲಿಖಿತ್ಗೆ, ಇವಾಗ ಹೇಳಿದ್ದೀನಿ. ಹಿಂಗೆ ಹಾಕ್ಬಿಡೋದಲ್ಲ. ಯಾಕೋ ಭಯ ಆಗ್ತಾ ಇದ್ದಪ್ಪ ಎಣ್ಣೆ. ಇಲ್ಲ ಇಲ್ಲ, ಒಂದೊಂದೇ ಹಾಕು, ಬಿಡು ಒಂದೊಂದೇ ಬಿಡು. ಹಾಗಾಗಿ ಹಂಗೆಲ್ಲ ಇದು ಮಾಡಬೇಡ, ಅಲ್ಲಿ ನಿಧಾನಕ್ಕೆ ಬಿಡು ಅದು ಬಾಂಡ್ಲಿಗೆ. ನಿಧಾನಕ್ಕೆ ಬಿಡು, ಏನಾಗಲ್ಲ. ಜಲ್ದಿ ಸಾಗಿ ಆ ಕಡೆ ಈ ಕಡೆ ಬಿಡಿ, ಕಾಯ್ದಿದ್ದು. ಇವಾಗ ಎರಡೇ ರೌಂಡ್ ಆಗೋಗ್ಬೇಕು ಇವೆಲ್ಲ. ಊಟದೆಲ್ಲ ಗೊತ್ತಾಯ್ತು. ಓ ಮ್ಯಾಜಿಕ್ ಮ್ಯಾನ್. ಸಾಕಮ್ಮ ಇಲ್ಲಿ ಈ ಗ್ಯಾಪಲ್ಲಿ ಬಾಸ್. ಈ ಕಡೆ ಈ ಗ್ಯಾಪಲ್ಲಿ ಇದೆ ನಿಮಗೆ.
ಬ್ಲೈಂಡ್ ಸ್ಪಾಟ್ ಅದಲ್ವಾ? ತಗೊಳಪ್ಪ ಕೊಡಪ್ಪ ಇಲ್ಲಿ ನಿಮ್ಗೆ ಯಾವ ಬ್ಲೈಂಡ್ ಸ್ಪಾಟು? ಅಲ್ಲಿ ಅದು ಬೇಡ ಬೇಡ ಅದು ಸದ್ಯಕ್ಕೆ ಇರಲಿ ಬೇಡ ಈಗ ಸದ್ಯಕ್ಕೆ. ಅಂಕಲ್ಲ ಸದ್ಯಕ್ಕೆ ಬೇಡ ಅಮ್ಮ ನಾ ಏನು ಮುಟ್ಬೇಡ್ರಿ ಅಂಕಲ್ ಹಂಗಲ್ಲ ಇರಲಿ ಹಚ್ಕೊಂಡೋಯ್ತಾ ಇಲ್ಲ ಮಾಡೋಕ್ಕೆ. ಆಗಲಿ ಮಮ್ಮ ಆಗಲಿ ಸುಮ್ಮನೆ ಬೇಡ ಅಲ್ಲ ನೀವು ಗ್ಯಾಪ್ ಮಾಡ್ತೀನಿ ಇನ್ನೊಂದು ಹಾಕಿ ಬೇಡ ಬಿಡ್ರಿ ಇನ್ನೊಂದು ರೌಂಡ್ ಹಾಕೋಣ ಇರಲಿ ಬಿಡ್ರಿ. ಅಲ್ಲಲ್ಲ ಅಣ್ಣ ಇನ್ನು ಸ್ವಲ್ಪ ಹಾಕಿದ್ರೆ ಇನ್ನೊಂದು ರೌಂಡ್ ಅದು ಪೂರ್ತಿ ಹಾಕ್ಬೋದು. ಬೇಡ 3 ರೌಂಡ್ ಆಗಲಿ ನಿಧಾನಕ್ಕೆ ಬೈಲಿ ಸುತ್ತಲೂ ಬೈಲಿ ಅಲ್ವಾ ಅಮ್ಮ? The next day. ಬಿರಿಯಾನಿ ಹೆಂಗಿದೆ? ಕಬಾಬ್ ಹೆಂಗಿದೆ? ಈಗ ತಿಂತಾ ಇದ್ದೀನಿ ರೋಹಿತ. ಚೆನ್ನಾಗಿದೆಯಾ ಟೇಸ್ಟು? ಅದೇ ಚೆನ್ನಾಗಿದೆ. ಹಾಂ ಚೆನ್ನಾಗಿದೆಯಾ ಅಣ್ಣ ನಿಮಗೆ? ಈಗ ನೋಡ್ತಾ ಇದ್ದೀನಿ, ನೀನು ತೊಗೊಂಡು ಬಾ ಟೇಸ್ಟ್ ಮಾಡಿ. ನೀವು ನೋಡ್ತೀನಿ ಹೇಳಮ್ಮ ಹೆಂಗಿದೆ ಸಾಂಬಾರು? ಸಾಂಬಾರು ಅನ್ನ ಮುದ್ದೆ ಎಲ್ಲ ಸೂಪರ್ ಆಗಿದೆ. ಕಬಾಬಿನ ನೀವು ಟೇಸ್ಟ್ ಮಾಡಿಲ್ಲ? ಕಬಾಬು ಬೇಡ, ನಾನು ಆಮೇಲೆ ತಿಂದು ಟೇಸ್ಟ್